ನಮ್ಮ ತಮ್ಮಗೆ ಕಾಲ್ ಮಾಡಕ್ ಕೇಳಿದೀನಿ, ಸ್ವಲ್ಪ ಬಿಜಿ ಇದ್ದಾನೆ ಅಂತ ಹೇಳುವಂತಹ. ಇಲ್ಲ ನಮ್ಮ ತಮ್ಮಗಾದ್ರೂ ಹೇಳು ಮನೆಯಲ್ಲಿ ಗಂಜಿಯನ್ನು ಅಷ್ಟೇ ಸದ್ಯಕ್ಕೆ. ಹೌದಾ, ಅಷ್ಟೇ ಮಾಡಿ ಮೆಡಿಸಿನ್ ತಗೊಂಡು ರೆಸ್ಟ್ ಮಾಡ. ಅದಷ್ಟು ಸ್ಟ್ರೆಸ್ ಆಗಿದ್ರೆ ಜಾಸ್ತಿ ನಿದ್ದೆ ಬೇಕು ಕಣ್ಣಿಗೆ. ಕಣ್ಣಿದ್ರೆ ಮೈಂಡು ಫ್ರೆಶ್ ಇರುತ್ತ. ಆಯ್ತಾ? ಹೌದಾ? ಮನೇಲಿ ತಮ್ಮಗ್ ಕಾಲ್ ಮಾಡಿ ಹೇಳಿದ್ದ, ಓಕೆ ಸರಿ ನಡೀತಾ ಅಕ್ಕ. ನನಗೂ ನೋಡಿ 2-3 ನಿನ್ನೆಯಿಂದ ಸ್ಟಾರ್ಟ್ ಆಗೈತೆ ನನಗೂ ನೆಗಡಿ, ಕೆಮ್ಮು, ಗಂಟ್ಲು ನೋವು. ಕೆಮ್ಮು ಈ ಕಡಿಮೆ ಆಗೈತೆ, ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ, ಬ್ಯಾಕ್ ಪೇನ್ ನನಗೂ ಸಿಕ್ಕಾಪಟ್ಟೆ. ನೆಗಡಿದು ಬಂದ್ರ ಹೋಗಂಗಿಲ್ಲ ಒಟ್ಟಿನಲ್ಲಿ. ಸರಿ ಕನ್ನಡತೆ ಅಂತ ಇನ್ನೊಂದ್ ಚಾನಲ್ ಗೊತ್ತತ್ತಮ್ಮ ನಂದು. ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಇನ್ನೊಂದ್ ಚಾನಲ್. ರೆಸ್ಟ್ ಮಾಡಿ RBM ಸೋದರ ಲೈವ್ ಸದ್ಯಕ್ಕೆ ಬೇಡ ಅಂತ ಹೇಳ್ತದೇನೆ ಕನ್ನಡತೆ. ನಾನು ಕೂಡ ರೆಸ್ಟ್ ಮಾಡಿ ಮಲ್ಕೋ, ಕಣ್ಣಿಗೆ ನಿದ್ದೆ ಬೇಕು ಟೈಮಲ್ಲಿ. ಹೆಲ್ದಿ ಫುಡ್ ತಿಂದು ಆರಾಮಾಗಿರು. ಬೆಂಗಳೂರಲ್ಲಿ ಜೊತೆಗೆ ಇರೋದನ್ನ ಹೇಳ್ತೀನಿ ಅವನಿಗೆ ಕಾಲ್ ಮಾಡಿ. ಓಕೆ ಹೌದಾ? ಲೈವ್ ಇದು ಮಧ್ಯಾಹ್ನ ಬೆಳಗ್ಗೆ ನೋಡಿದ್ದು ನಾನು. ಟುಗೆದರ್ ಅಂತ ಅನ್ಸುತ್ತಲ್ಲ. ಕನ್ನಡತಿ ಊಟ ಏನು? ಏನ್ ಮಾಡುತ್ತಮ್ಮ, ಹೆಲ್ತ್ ಸಂಪತ್ ಅಂತಾರ. ಹೆಲ್ತ್ ಇದ್ರೆ ದುನಿಯಾ ಮಾಡಬಹುದು ಲೈಫಲ್ಲಿ. ಪರವಾಗಿಲ್ಲ ಅಕ್ಕ, ಇವಾಗ ಹುಷಾರಾಗಿದ್ದೀನಿ, ಅದಕ್ಕೆ ಜಾಸ್ತಿ ಲೈವ್ ಮಾತಾಡ್ತಿಲ್ಲ. ನನಗೂ ನೋಡ್ತಾ ಮಾತಾಡಕ್ ಆಗತ್ತಿಲ್ಲ, ನನಗೂ ಸಹ ಹಂಗೆ ಆಗ್ಬಿಟ್ಟೈತಿ. ಆದ್ರೆ ಏನ್ ಮಾಡ್ಲಿ, ಅಚ್ಚು ಅಕ್ಕ ನಂಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಟುಗೆದರ್ ಬಾ ಅಂದ್ರು. ಅಬ್ಬಬ್ಬಾ ದೇವಾ. ಏನ್ ಡೈರಿ ಮಿಲ್ಕ್ ಇಲ್ಲ, ಏನೂ ಇಲ್ಲ. ನಾನು ಯಾವ ಲೈವ್ ಮಾಡಿದಿನ. ಓಕೆ ತಮ್ಮ, ಓಕೆ. ನಿನ್ನೆ ಅನ್ಸುತ್ತೆ, ನಿನ್ನೆ ಬಂದಿನಲ್ಲ ನಾನು. ಸದಗ ಸಾಂಬಾರ್ ಅನ್ನ ಸಚ್ಚ. ನಂಗೆ ಚಾಕಿ ಬೇಕು, ಇಲ್ಲಿಂದ ಇನ್ನು ಕಾಯ್ಕೊಟ್ಟು ಹೋಗ್ತೀನಿ ನಾನು, ಬಿಡಲ್ಲ ನಾನು, ಗೊತ್ತಾ? ಕಂದ ಊಟ ಏನ್ ಮಾಡ್ದೆ? ಊಟ ಮಾಡ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡ ಊಟ ಮಾಡ್ದ? ಊಟ ಟ್ಯಾಬ್ಲೆಟ್ ಬಿಡು, ಏನು ನಂಗೆ ಮಾಡಕ್ ಚಾಕಿ. ಹೇಳಾರ? ನಂಗೆ ಚಾಕಿ ಬೇಕು, ಗಂಜಿ ಕುಡಿ ಅಂದಾರಂತ ಅವ್ರಿಗೆ. ಗಂಜಿ ಕುಡುದ್ನಂತ ಬೆಳಿಗ್ಗೆನ ಗಂಜಿಯಿಂದ. ನಂಗೆ ಡೈರಿ ಮಿಲ್ಕ್ ಬೇಕದ. ಅದು ನೋಡ್ಬೇಕು ರೆಡಿ ಮಾಡ್ತಾರೆ, ಚಾಕಿ. ಸ್ಪೆಷಲ್ ಆಗಿ ಹೇಳಿದೀನಿ. ಸ್ಪೆಷಲ್ ಡೈರಿ ಮಿಲ್ಕ್ ಬರುತ್ತೆ, ಇರು ವೇಟ್ ಮಾಡು. ನಂಗೆ ಸ್ಪೆಷಲ್ ಬೇಡ, ಅಂಗಡಿ ಡೈರಿ ಮಿಲ್ಕ್ ಬೇಕು ನಂಗೆ. ಬೆಳಗ್ಗೆನೆ ಹೇಳಿನಿ ಲೈವ್ ಅಲ್ಲಿ. ನೋಡಿ ವೀರೇಶ್ ಬ್ರದರ್ ಯುರೋಪನ್ ಬಿಡ್ತಾರಂತ, ಬಂದೇ ಇಲ್ಲ ಅವರು. ಹೌದೌದು, ಏರೋಪ್ಲೇನ್ ತಗೋತೀನಿ ಅಂತ. ಎಲ್ಲಪ್ಪ ಏರೋಪ್ಲೇನ್? ನಮ್ ಯುರೋಪನ್ ಪಂಚರ್ ಕನ್ನಡತಿ ಆಗ್ಯಾವತ್ತ ಅವ್ರದ್ದು. ಸೈಕಲ್. ನೀ ಬಸ್ ಹೊಡಿದ್ರೆ ಚಾರ್ಮಡಿ ಘಾಟದಾಗ ಕೊಡ್ತೀನಿ ಬೆಳಗ್ಗೆ. ಏನ್ ಮಾಡುದು ನಾವು, ಬ್ಯಾಡ ಬೇಡ ಅಂತ ಹೇಳಿ ಅದ್ರ ಹಂಗ ಹೋಯ್ದು ನಾನು. ಆದ್ರೂ ನೀನು ಮಧ್ಯಾಹ್ನ ಎಲ್ರಿಗೂ ಊಟ ಹಾಕಿಸ್ಬೇಕಿತ್ತು ನೋಡು, ಮಿಸ್ ಮಾಡ್ಕೊಂಡೆ ನೀನು. ಊಟ ಯಪ್ಪಾ ಸುಮ್ರು, ಉಪ್ಪಿಟ್ಟು ಮಾಡಿಸಿದ್ರು ಯಾರು ತಿಂತಿಲ್ಲ. ಉಪ್ಪಿಟ್ಟು ಉಳ್ದೈತಿ ಇನ್ನ ಅಲ್ಲಿ ಬೆಳಗ್ಗೆದ. ಅದ್ ಏನ್ ಗೊತ್ತಿಲ್ಲಕ್ಕ, ಉಪ್ಪಿಟ್ಟು ಮ್ಯಾಗ ಎಷ್ಟು ಪ್ರೀತಿ ಇದಾರೆ ಅಂದ್ರೆ ಎಲ್ಲಾರು. ಸನಿಪ್ ಅಯ್ಯಯ್ಯೋ. ಕೂಡ ಬರಬೇಡ ಅಂತಾರ. ಅದ್ರಾಗಿ ಕನ್ನಡತಿದ ಹೇಳ, ಬ್ಯಾಡ ಹೋಗೋ ಮಾರಾಯ ಅಂತಾಳ. ನಾವ್ ತಿಂತೀವಿ, ಹಂಗೇನಿಲ್ಲ. ನಾವ್ ಮಾಮೂಲಿ ತರಕಾರಿ ಎಲ್ಲಾ ಹಾಕಿ ಮಾಡಿದ್ರೆ ನಿಂಗೇನು ತಿಂತೀವಿ. ಬೇಡಕ್ಕ, ನಿಂಗೆ ಉಪ್ಪಿಟ್ಟಾರೇನ ಅವಲಕ್ಕಿ ನೀ ಶಿಸ್ತ ಊಟ ಮಾಡಕಿನಿ. ನಮಗ್ ಬೇಡ. ನಂಗೆ ದೋಸೆನ ಹೆಂಗ್ ಗೊತ್ತ? ಪುಳಿಯೋಗರೆ ಅಂದ್ರೆ ಇಲ್ಲ ಒಂದ್ ಸ್ವಲ್ಪ ಅಷ್ಟೇ, ಲೈಕ್ ಹಂಗಲ್ಲ. ಅಷ್ಟೇ. ಈ ಕನ್ನಡತಿಗೆ 24 hours ದೋಸೆ ಮಾಡಾಕು. ಹ್ಮ್ ಒಲ್ಲೆ ಅಂದ್ರೆ ಕೇಳು, ಉಪ್ಪಿಟ್ಟಂದ್ರೆ ಹ್ಮ್ ಉಪ್ಪಿಟ್ಟು ಮನೆ ಕಾಯಬೇಕಂತ. ನೋಡಲ್ಲಿ ಬಂತ್ ನೋಡು, ಉಪ್ಪಿಟ್ಟು ಮನೆ ಕಾಯ. ಏನ್ ಗೊತ್ತಾ, ಉಪ್ಪಿಟ್ಟು ಹೋಗಂಗಿಲ್ಲಕ್ಕ. ಮೊದ್ಲೇದು ಫಂಕ್ಷನ್ ಇರ್ತಾವ ಗೊತ್ತಾ, ಮದುವೆ ಫಂಕ್ಷನ್ ಅದು. ಅಂತಲ್ಲಿ ಮಾತ್ರ ಉಪ್ಪಿಟ್ಟು ಚಲೋ ಆಗತ್ತ. ಮನೇಲಿ ಏನು ಸೀನ್ ಹತ್ತಲ್ಲ. ಮತ್ತೆ ಹೇಗವ್ರೆ ಹೇಳಕ್ಕ, ಅವನಿ? ಅವನಿ ಇದ್ದಾಳೆ. ಚೆನ್ನಾಗ ಅವ್ರ? ಚೆನ್ನಾಗಿದ್ದಾಳೆ, ನಾ ಇರೋ ತಕ ಚೆನ್ನಾಗಿರ್ತಾಳೆ. ಅವಳಿಗೇನಾಗೈತಿ? ನನಗ ಗಂಟ್ಲು ನೋವು ಆಗೈತಿ. ಅದು ಹೊರಗಡೆ ಯಾರೋ ಬಂದ್ರು, ಮ್ಯೂಟ್ ಮಾಡಕ್ ಹೋದೆ ಕ್ಯಾಮ್ರಾ ಆನ್ ಆಗಿ. ಪರವಾಗಿಲ್ಲ ಇವು ಪರವಾಗಿಲ್ಲ, ಆನ್ ಅಜ್ಜಿ ಮಾಡು. ಏನು ಗೊತ್ತಾ, ಇವು ಎಲ್ಲಾ ಒಂದೇ ಕಡೆ ಕೊಟ್ಬಿಟ್ಟಾನ. ನೀವು ಮ್ಯೂಟು, ವಿಡಿಯೋ ಕಾಲ್, ಕ್ಯಾಮ್ರಾ, ಎಫೆಕ್ಟ್ ಇಲ್ಲೇ, ಗ್ರೀನ್ ಸ್ಕ್ರೀನ್ ಇಲ್ಲೇ ಕೊಟ್ಟಾನ. ಪ್ರಿಂಟ್ ಸ್ಕ್ರೀನ್ ಹಾಕಲ್ಲ ಈಗೊಂದು.